ಸ್ಟ್ರಾಟಜಿ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ನಮ್ಮ ಫ್ರೆಂಡ್ಸ್. ದೇ ಹ್ಯಾವ್ ಸ್ಪೋಕನ್ ಇನ್ ಡೀಟೇಲ್ ವಾಟ್ ದೇ ಹ್ಯಾವ್ ಡನ್, ಹೌ ದೇ ಹ್ಯಾವ್ ಡನ್. ನಾನು ಐ ವುಡ್ ಲೈಕ್ ಟು ಜಸ್ಟ್ ಟೆಲ್ ಅಬೌಟ್ ದ ಸ್ಟೋರಿ ಆಫ್ UPSC aspirants ಇನ್ ಚಂದ್ರ ಲೇಔಟ್ or ಬೇರೆ ಇನ್ ಡೆಲ್ಲಿ. ಸೊ ನಾವು ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ತಗೊಂಡ್ರೆ ಯೂಶುವಲಿ ಮೇ ಅಲ್ಲಿ ಪ್ರಿಲಿಮ್ಸ್ ಇರುತ್ತೆ. ವಾಟ್ ಹ್ಯಾಪನ್ಸ್ ವಿತ್ ದ ಬಿಗಿನರ್ಸ್ ಇಸ್ ಲೈಕ್ ಐ ಹ್ಯಾವ್ ಆಲ್ಸೋ ಡನ್ ದ ಸೇಮ್ ಮಿಸ್ಟೇಕ್. ಅವರ್ ಜರ್ನಿ ಸ್ಟಾರ್ಟ್ಸ್ ವಿತ್ ಪ್ರಿಪೇರಿಂಗ್ ಫಾರ್ ಪ್ರಿಲಿಮ್ಸ್. ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಟೆಸ್ಟ್ ಕೊಡ್ಬೇಕಾದ್ರೆ ಅಥವಾ ಕೋಚಿಂಗ್ ಅಲ್ಲಿ ಹೇಳ್ಬೇಕಾದ್ರೆ ದೇ ಫೋಕಸ್ ಆನ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅಂಡ್ ಆಲ್ಸೋ many institutes start the prelims test series in the very early stages, like after one subject completion they start giving us some prelims test series to test our knowledge. So ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದೇ ಕಂಟಿನ್ಯೂ ಆಗಿ we focus on the prelims. So coming back to May, ಎನಿ ಆಸ್ಪಿರೆಂಟ್ 1 year ಏನಾದ್ರೂ ಕೋಚಿಂಗ್ ತಗೊಂಡಿದ್ರೆ they would have learned the concepts, they would have attempted some of the prelims tests and some mains tests. ಇವಾಗಂತೂ ಎಲ್ಲ ಕಡೆ ಮೇನ್ಸ್ ಟೆಸ್ಟ್ ಕೊಡ್ತಾ ಇದಾರೆ. ಸೊ ಅವ್ರದ್ದು ಏನಾಗುತ್ತೆ ಅಂದ್ರೆ ಪ್ರಿಲಿಮ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಫುಲ್ಲಿ ಸ್ಟ್ರೆಸ್ಡ್ ಔಟ್ ಆಗಿರ್ತಾರೆ. ಪ್ರಿಲಿಮ್ಸ್ ಪಾಸ್ ಆಗ್ಲೇಬೇಕಪ್ಪ ಹೆಂಗಾದ್ರೂ ಮಾಡಿ, ಒಂದ್ ಅಟೆಂಪ್ಟ್ ಮೇನ್ಸ್ ಬರ್ದ್ರೆ ಎಲ್ಲ ಕ್ಲಾರಿಟಿ ಬಂದ್ಬಿಡುತ್ತೆ. ವಿಲ್ ಸಿ ಒನ್ ಜಸ್ಟ್ ಮೇನ್ಸ್ ಬರ್ದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಹೆಂಗ್ ಮಾಡೋಣ ಅಂತ ಹೇಳಿ. ಸೊ ನಮ್ದು ಅದೇ ಮಿಸ್ಟೇಕ್ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಹೆಂಗಂದ್ರೆ ಮೈ ಜರ್ನಿ ಇನ್ 2019 ಕೋಚಿಂಗ್ ಹೋದೆ ನಾನು ಎಲ್ಲರ ತರ ರೆಗ್ಯುಲರ್ ಆಗಿ. ಸೊ ವಾಟ್ ಹ್ಯಾಪನ್ ದೇರ್ ಇಸ್ ಎಲ್ಲ ಕಾನ್ಸೆಪ್ಟ್ಸ್ ಎಲ್ಲ ಕಲ್ತ್ವಿ. ವಿ ಹ್ಯಾವ್ ಅಟೆಂಪ್ಟೆಡ್ ಫ್ಯೂ ಪ್ರಿಲಿಮ್ಸ್ ಟೆಸ್ಟ್ಸ್. ಸಡನ್ ಆಗಿ ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದಾಗ ನಮ್ಗೆ 7 months ಗ್ಯಾಪ್ ಸಿಕ್ಕಿತ್ತು. ಸೊ ವಾಟ್ ವುಡ್ ಎನ್ ಆಸ್ಪಿರೆಂಟ್ ಡೂ ಅಟ್ ದಟ್ ಟೈಮ್? ನಮ್ಗೆ ಎಲ್ಲ ಆಲ್ಮೋಸ್ಟ್ ಸಿಲೆಬಸ್ ಮುಗಿದಿತ್ತು, ಬಟ್ ನಮ್ ಗೈಡೆನ್ಸ್ ಇರ್ಲಿಲ್ಲ ಮೇನ್ಸ್ ಹೆಂಗ್ ಮಾಡ್ಬೇಕು ಅಂತ. ಸೊ ನಾನು ಕೆಪ್ಟ್ ಆನ್ ಗೋಯಿಂಗ್ ಫಾರ್ ದ ಪ್ರಿಲಿಮ್ಸ್. ಸೊ ಆಲ್ಮೋಸ್ಟ್ ಆಲ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಐ ಡನ್ 1.5 year ಫಾರ್ ದ ಪ್ರಿಲಿಮ್ಸ್ ಇಟ್ ಸೆಲ್ಫ್. ಸೊ ಆಫ್ಟರ್ ಗಿವಿಂಗ್ ಫಸ್ಟ್ ಪ್ರಿಲಿಮ್ಸ್ ಐ ಹ್ಯಾವ್ ಫೇಲ್ಡ್. ಪ್ರಿಲಿಮ್ಸ್ ಎಲ್ಲ ಮಾಡಿ ಪ್ರಿಲಿಮ್ಸ್ ಫೇಲ್ ಆಗಿಬಿಡ್ತು. ಸೊ ಐ ವಾಸ್ ಲೈಕ್ ಹಾರ್ಟ್ ಬ್ರೋಕನ್. ಸೊ ಏನಿದೆ ಎಕ್ಸಾಮ್ ಈ ತರ ಇದೆ, ಇದು ಫುಲ್ಲಿ ಕನ್ಫ್ಯೂಸ್ಡ್ ಆಗಿತ್ತು ಎಲ್ಲ ತರನು. ಐ ಸಿ ರೀಸೆಂಟ್ಲಿ ಇವಾಗ ನಾನು ನೋಡ್ತಿರ್ತೀನಿ ಇಲ್ಲೆಲ್ಲ ಚಂದ್ರ ಲೇಔಟ್ ಅಲ್ಲಿ ದೇ ಹ್ಯಾವ್ ಆಲ್ಸೋ ಡೂಯಿಂಗ್ ದ ಸೇಮ್ ಮಿಸ್ಟೇಕ್ಸ್. ಸೊ ನಾನು ಅದನ್ನ ಸ್ವಲ್ಪ ಚೇಂಜ್ ಆಗಿ ಹೆಂಗ್ ಮಾಡ್ಬೇಕಂತ ಹೇಳ್ತೀನಿ ನೆಕ್ಸ್ಟ್ ನನ್ನ ಜರ್ನಿಲಿ. ದೆನ್ ಐ ರಿಯಲೈಸ್ಡ್ ಓಕೆ ಸ್ವಲ್ಪ ಮೇನ್ಸಿನು ಮಾಡ್ಬೇಕಪ್ಪ ಅಂತ ಒಬ್ರು ಹೇಳಿದ್ರು. ಬಟ್ ಮೈ ಹಾರ್ಟ್ ಕೇಳಲ್ಲ, ಯಾಕಂದ್ರೆ ಪ್ರಿಲಿಮ್ಸ್ ಹೋಗಿದೆ, ನೀನ್ ಮೇನ್ಸ್ ಹೆಂಗ್ ಬರೀತೀಯ ನೀನು ಅಂತ. ಸೊ ಪ್ರಿಲಿಮ್ಸ್ ಪಾಸ್ ಆಗ್ತಾ ಇಲ್ಲ. ಮತ್ತೆ ಅಗೇನ್ ವಿ ಸ್ಟಾರ್ಟೆಡ್ ಫಾರ್ ಪ್ರಿಲಿಮ್ಸ್ ವೆರಿ ಹಾರ್ಡ್ ದಿಸ್ ಟೈಮ್ and I have corrected all my mistakes ಅನ್ಬೋದು. Then again the lockdown came. Again I have 7 more months to prepare. So what should I do? ಆವಾಗ್ಲೂ ಕೂಡ ನನ್ನ ಮನ್ಸು ಹೇಳ್ತಾ ಇತ್ತು ಸ್ವಲ್ಪ ಮೇನ್ಸ್ ಮಾಡ್ಕೊಂಡ್ಬಿಡು ಇವಾಗ. ಸ್ವಲ್ಪ ಕೆಲವ್ರು ಹೇಳ್ತಾ ಇದಾರೆ ಬರ್ದವರು ಪಾಸ್ ಆದವರು ಮಾಡ್ಕೊ ಅಂತ. ಬಟ್ ನಾನು ಕೇಳ್ಬೇಕಲ್ಲ, ಫಿಲಿಮ್ಸ್ ಆಲ್ರೆಡಿ ಫೇಲ್ ಆಗಿದ್ದೆ. ಐ ಡು ನಾಟ್ ಹ್ಯಾವ್ ದ ಅಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ಲ ಶಿಫ್ಟ್ ಮಾಡಕ್ಕೆ, ಮೇನ್ಸಿಗೆ ಶಿಫ್ಟ್ ಮಾಡಕ್ಕೆ. ಅಗೇನ್ ಏನಾಗಿತ್ತು ಅಂದ್ರೆ ಆ ಕೋವಿಡ್ ಅಲ್ಲಿ ನಮ್ಗೆ ಯಾರು ಗೈಡ್ ಇರ್ಲಿಲ್ಲ. ಅವಾಗ ಇಷ್ಟೊಂದೆಲ್ಲ ಆನ್ಲೈನ್ ಇರ್ಲಿಲ್ಲ. ಆನ್ಲೈನ್ ಗೈಡೆನ್ಸ್ ಆಗಿರ್ಬೋದು, ಮೆಂಟರ್ಶಿಪ್ ಆಗಿರ್ಬೋದು, ಈ ತರ ಯಾವ್ದು ಏನು ಇರ್ಲಿಲ್ಲ ನಮ್ಗೆ. ಅಗೇನ್ ನನ್ಗ ತಿಳಿದ ಪ್ರಕಾರ ನಮ್ಗೆ ಗೊತ್ತಿದ್ದವ್ರ ಫ್ರೆಂಡ್ಸ್ ಅಲ್ಲಿ ಹಿಂಗೆಲ್ಲ ಮಾತಾಡಿ ನಾವು ಅಗೇನ್ ವಿ ಗಿವ್ ಪರ್ಫೆಕ್ಟ್ ಪುಷ್ ಫಾರ್ ದ ಪ್ರಿಲಿಮ್ಸ್. ಅಗೇನ್ ಅಕ್ಟೋಬರ್ ಬಂತು. ಆಫ್ಟರ್ ಪ್ರಿಪೇರಿಂಗ್ ಫಾರ್ 1 year, ಸೊ ಪ್ರಿಲಿಮ್ಸ್ ಬರ್ಲಿ. ಪ್ರಿಲಿಮ್ಸ್ ಬರ್ದ್ಮೇಲೆ ಆಬ್ವಿಯಸ್ಲಿ ನಾವು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇಂದ ಮಾರ್ಕ್ಸ್ ಚೆಕ್ ಮಾಡ್ಕೊಂಡ್ವಿ. ಸ್ವಲ್ಪ ಬಾರ್ಡರ್ ಬರ್ತಾ ಇತ್ತು. ಓಕೆ ಈ ಸಲ ಆಗ್ಬೋದು ಆಗದೆ ಇರ್ಬೋದು ಅಂತ ನಾವು ನೋಡ್ತಾ ಇದ್ವಿ. ಬೈ ಗಾಡ್ಸ್ ಗ್ರೇಸ್ ಫಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು. ಬಟ್ ಆ ಇಯರ್ ಏನಾಯ್ತಂದ್ರೆ ನನ್ಗೆ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಆಗ್ಬಿಟ್ಟಿತ್ತು. ಆ ಟೈಮ್ ಏನಾಗಿತ್ತು ಅಂದ್ರೆ ನಾನು ಪ್ರಿಲಿಮ್ಸ್ ಓದಿ ಐ ಹ್ಯಾವ್ ಗಿವನ್ ಸಮ್ ಎಕ್ಸಾಮ್ ಫಾರ್ ದ IIM Bangalore. ದೇರ್ ವಾಸ್ ಎ ಫೆಲೋಶಿಪ್ ಎಕ್ಸಾಮ್. I cleared that exam also and I cleared some other exams. ಸೊ ನನ್ಗೆ 3 ಎಕ್ಸಾಮ್ ಕ್ಲಿಯರ್ ಆಗ್ಬಿಡ್ತು ಒಂದೇ ಶಾರ್ಟ್ ಅಲ್ಲಿ. ಆವಾಗ ಆ ಇಯರ್ ಜಸ್ಟ್ 70 days ಇತ್ತು ಪ್ರಿಲಿಮ್ಸ್ ಟು ಮೇನ್ಸ್ ಗ್ಯಾಪ್. ಸೊ ಅದು ನಂದು ಒಂಥರ ಫುಲ್ಲಿ ಐ ಕೇಮ್ ಅಂಡರ್ ಕಂಪ್ಲೀಟ್ ಪ್ರೆಷರ್. ವಾಟ್ ಟು ಡೂ ನಾವು. ನಾನು ಮೇನ್ಸಿಗೆ ಪ್ರಿಪೇರ್ ಆಗಿಲ್ಲ ಜಾಸ್ತಿ, ಒಂದು ಟೆಸ್ಟ್ ಬರ್ದೇ ಇಲ್ಲ. ಮೇಲೆ ನಾನು ಬೇರೆ ಒಂದು ಜಾಬಿಗೆ ಜಾಯ್ನ್ ಆಗಿದ್ದೆ ಆಲ್ರೆಡಿ. ಸೊ ಆ ಟ್ರೈನಿಂಗ್ ಅಲ್ಲಿ ಇದ್ದೆ ನಾನು. ಸೊ ಇನ್ನೊಂದು ಇಂಟರ್ವ್ಯೂ ಇತ್ತು. ಸೊ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನಗೆ. 70 days ಐ ಹ್ಯಾವ್ ಟು ಡೀಲ್ ವಿತ್ 3 things at a time. ಸೊ ಐ ವಾಸ್ ಅಂಡರ್ ಕಂಪ್ಲೀಟ್ ಪ್ರೆಷರ್. ಅವಾಗ ನನಗೆ ರಿಯಲೈಸ್ ಆಯ್ತು ದಿಸ್ ಎಕ್ಸಾಮ್ ಇಸ್ ಆಲ್ ಅಬೌಟ್ ಮೇನ್ಸ್ ಮಾಡ್ಲಿಲ್ಲ ಅಂದ್ರೆ ನೀವು ಪ್ರಿಲಿಮ್ಸ್ ಎಷ್ಟೇ ಮಾರ್ಜಿನ್ ಇಂದ ಪಾಸ್ ಆದ್ರು ಯು ಕ್ಯಾನಾಟ್ ಡೂ ಎನಿಥಿಂಗ್. ಸೊ ವೆನ್ ದೇರ್ ವಾಸ್ ಐ categorically remember the first complete test I wrote
for the mains was on November 30, and my mains was on January 7th. So it was just 30 days before I attempted my first full length test. So I was like, let's write 20 questions, whatever the time it is. Oh, they I sat and I started writing. After 5 hours, 5 hours was too much, continuously writing, and I did not take any break also. I was able to complete only 14 questions. So then I realized, this is a uphill task, very uphill task. So ಆ ಇಯರ್ ನನಗೆ ಆಲ್ಮೋಸ್ಟ್ ಅನಿಸಿತ್ತು ಇದು ಮೇನ್ಸ್ ತುಂಬಾ ಅಪಿಲ್ ಆಗಿದೆ ಇವಾಗ. ಇವನ್ ದೋ ಐ ಹ್ಯಾವ್ ಎ ನಾಲೆಜ್, ಐ ಆಮ್ ನಾಟ್ ಏಬಲ್ ಟು ಪುಟ್ ಇಟ್ ಇನ್ ಟು ದ ಪೇಪರ್. ಸೊ ಅವಾಗ ನನ್ಗನ್ಸ್ತು ಓಕೆ ಇದು ಸ್ವಲ್ಪ ಕಷ್ಟ ಆಗ್ಬೋದು. ದ ಓನ್ಲಿ ಏಮ್ ದ ಓನ್ಲಿ ಥಿಂಗ್ ಐ ಏಮ್ ದಟ್ ಇಯರ್ ವಾಸ್ ಟು ಕಂಪ್ಲೀಟ್ ದ ಪೇಪರ್. So I took some suggestion from the toppers and also from seniors and also mentors. Mentors ಹೇಳಿದ್ರು you just shorten your answers. So ಆವಾಗ ಅದೆಲ್ಲ ಮಾಡಿ I gave the exam on January 7th, just writing like 7 to 8 tests. Even then I could not able to finish even one test completely. So somehow I don't know what energy I gathered in the exams. I finished all the questions. I was not bothered about quality itself. Then I realized after writing that exam, ಇದು ಮಾಡ್ಬೋದು. I have knowledge, but I do not have a proper strategy and also not proper guidance. Then I realized, okay, this can be done. But ಏನಂದ್ರೆ fate had other things. I had joined a job just before the prelims result. So I went back to job and ಅವಾಗ ನನ್ಗೆ ಅನ್ಸ್ತು ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಮಾಡ್ಕೊಳ್ಳೋಣ. ಇವಾಗ ಏನಂದ್ರೆ ಪ್ರಾಬ್ಲಮ್, ದ ಮೇನ್ಸ್ ರಿಸಲ್ಟ್ ಅಂಡ್ ದ ನೆಕ್ಸ್ಟ್ ಅಟೆಂಪ್ಟ್ ಈಸ್ ಜಸ್ಟ್ 3 months ಗ್ಯಾಪ್. ಸೊ 3 months ಗ್ಯಾಪ್ ಅಲ್ಲಿ ಮತ್ತೆ ನಾನು ಅದೇ ಮಾಡ್ಬೇಕು. ಐ ಹ್ಯಾವ್ ಟು ರೀಡ್ ಫಾರ್ ದ ಪ್ರಿಲಿಮ್ಸ್. ಸೊ ಐ ಸ್ಟಾರ್ಟೆಡ್ ಅಗೇನ್ ರೀಡಿಂಗ್ ಫಾರ್ ದ ಪ್ರಿಲಿಮ್ಸ್. ಡೀಪ್ ಡೌನ್ ಐ ನ್ಯೂ ಈ ಸಲ ಪ್ರಿಲಿಮ್ಸ್ ಪಾಸ್ ಆದ್ರೂ ವಾಟ್ ಕ್ಯಾನ್ ಐ ಡೂ ಅದು ಕಾಡ್ತಾ ಇತ್ತು. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮೇನ್ಸ್. ಅಗೇನ್ ಐ ವೆಂಟ್ ಆನ್ ಅಂಡ್ ಐ ಗೇವ್ ಮೈ 3 months. ಆ ಜರ್ನಿ ಮಧ್ಯದಲ್ಲಿ ನಾನು ಏನ್ ಮಾಡ್ಬೇಕಾಯ್ತು, ಆ ಜಾಬ್ ಬಿಡ್ಬೇಕಾಗಿ ಬಂತು. ಬಿಕಾಸ್ ನಂದು ಮೇನ್ಸ್ ಕ್ಲಿಯರ್ ಆಗ್ಲಿಲ್ಲ, ನಂದು ಪ್ರಿಲಿಮ್ಸ್ ಒಂಥರ ಲಾಸ್ಟ್ ಟೈಮ್ ನಾನು ಬಾರ್ಡರ್ ಅಲ್ಲಿ ಇದ್ದೆ. ಸೊ ಅವಾಗ ನಾನು ಡಿಸೈಡ್ ಮಾಡಿದೆ, ಲೆಟ್ಸ್ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್. ಈ ಜಾಬ್ ಬಿಟ್ಬಿಡೋಣ ಅಂತ ಹೇಳಿ ಜಾಬ್ ಬಿಟ್ಟು ಬಂದೆ ನಾನು. ಐ ಸ್ಟಡಿಡ್ ವೆರಿ ಹಾರ್ಡ್ ಫಾರ್ ದ 3 months. ಪ್ರಿಲಿಮ್ಸ್ ನಾನು ಆಲ್ರೆಡಿ ಪಾಸ್ ಆಗಿದ್ದೆ, ಒಂಥರ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು. ಫುಲ್ ಪ್ರಿಪೇರ್ ಆಗಿ ಹೋದೆ, ಫಿಲಿಮ್ಸ್ ಫೇಲ್ ಆಗಿಬಿಡ್ತು. ಅವಾಗ ಒಂಥರ ಡ್ಯುಯಲ್ ಫೀಲಿಂಗ್ಸ್ ಅಂತ ಹೇಳ್ಬೋದು ನನ್ನ ಮನ್ಸಲ್ಲಿ. ಯಾಕಂದ್ರೆ ಮೇನ್ಸ್ ತಯಾರಾಗ್ಬೋದಪ್ಪ ಈ ಸತಿ ಚೆನ್ನಾಗಿ, ಫಿಲಿಮ್ಸ್ ಹೋದ್ರಿ ಪರವಾಗಿಲ್ಲ. ಆಫ್ಟರ್ 3 attempts ದೆನ್ ಐ ರಿಯಲೈಸ್ಡ್ ಈ ಸತಿ ಮೇನ್ಸ್ ಮಾಡ್ಬೋದು, ನನಗೆ ಒಳ್ಳೆ ಟೈಮ್ ಇದೆ, ದೇವರೇ ಒಂದು ಈ ಟೈಮ್ ಕೊಟ್ಟಿದ್ದೇನೆ ಅಂತ. ದಟ್ ಚೇಂಜ್ ಮೈ ಮೂವ್ಮೆಂಟ್ ಅಂತ ಹೇಳ್ಬೋದು. ನನ್ನ ಜರ್ನಿ ಕಂಪ್ಲೀಟ್ಲಿ ಶಿಫ್ಟ್ ಮಾಡಿದ್ ನನಗೆ. ದ ಜರ್ನಿ ಏನಂದ್ರೆ, I had complete 1 year for the mains, and then we started writing tests one by one. By the December, we had almost written like 100 tests, complete length test. ಅವಾಗ ನನ್ಗ ಪೇಪರ್ ಕಂಪ್ಲೀಟ್ ಮಾಡ್ತೀನಿ ಅಂತ ಯಾವುದೇ ಭಯ ಇರಲಿಲ್ಲ. By the time of December, the way we wrote, our friend Basuraj also was part of that journey. We almost share 6 years of journey together as roommates. ಸೊ ವಿ ನ್ಯೂ ದಟ್ ಇನ್ಮೇಲೆ ನಮಗೆ ಬರೆಯೋದು ಯಾವುದೇ ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ವಿ ಹ್ಯಾವ್ ಕಾನ್ಕರ್ಡ್ ದಟ್. ಬಟ್ ಏನಂದ್ರೆ ಇನ್ಮೇಲೆ ನಾವು ಕ್ವಾಲಿಟಿ ರೈಸ್ ಮಾಡಬೇಕು ಅಂಡ್ ಸ್ಟ್ರಾಟಜೀಸ್ ಶುಡ್ ಬಿ ವೆರಿ ಡಿಫ್ರೆಂಟ್ ದೆನ್ ವಾಟ್ ವಿ ಹ್ಯಾವ್ ಡನ್ ಅರ್ಲಿಯರ್. ಸೊ ಬಂತು 2023 ಪ್ರಿಲಿಮ್ಸ್. ವಿ ನ್ಯೂ ಪ್ರಿಲಿಮ್ಸ್ ಇಸ್ ನಾಟ್ ಎ ಕೇಕ್ ವಾಕ್, ಬಿಕಾಸ್ ಒಂದ್ಸತಿ ಪಾಸ್ ಆಗಿ ಒಂದ್ಸತಿ ಫೇಲ್ ಆಗಿ ಬಂದಿದ್ವಿ ನಾವು. ಯು ಆಸ್ಕ್ ಎನಿ ಆಸ್ಪಿರೆಂಟ್ಸ್, ಎನಿ ಒನ್ ಆಫ್ ಅಸ್, every time the prelims is a equal play for everyone, even though if it is a topper or a last time ಒಂದು 50 marks margin ಅಂತ ತಗೊಂಡಿದ್ರು, it is scary for everyone, even for me also. ಸೊ ಅದಕ್ಕಾಗಿ ನಾವು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ವಿ ಪ್ರಿಲಿಮ್ಸ್. ಬೇಗ ಸ್ಟಾರ್ಟ್ ಮಾಡಿ 2023 ವಾಸ್ ಅ ಸ್ಪೆಷಲ್ ಇಯರ್. ಯಾಕಂದ್ರೆ ಬರ್ದವ್ರಿಗೆ ಗೊತ್ತಿರ್ಬೋದು, CSAT ಅಲ್ಲಿ ದೇ ಹ್ಯಾವ್ ಶಿಫ್ಟೆಡ್ ಲಾಟ್ ಅಂದ್ರೆ ದೇ ಹ್ಯಾವ್ ಮಿಕ್ಸ್ ಅಂಡ್ ಮ್ಯಾಚ್ಡ್ ಎವ್ರಿಥಿಂಗ್, ಅಂಡ್ CSAT was like a very uphill task. Cut off on 73 ಬಂದ್ಬಿಟ್ಟಿತ್ತು, ಲೋವೆಸ್ಟ್ ಎವರ್. ಸೊ ಆ ಇಯರ್ ಅಲ್ಲಿ ಕೂಡ ನಾವು
ವಿ ಸರ್ವೈವ್ಡ್ ದಟ್ ಸ್ಟಾರ್ಮ್ ಅಂತಾನೆ ಹೇಳ್ಬೋದು ಫಾರ್ಚುನೇಟ್ಲಿ. ಅಂಡ್ ದೆನ್ ಆಫ್ಟರ್ ದಟ್ ನಮ್ದೊಬ್ರು ಮೆಂಟರ್ ಇದ್ರು, ಬಸವರಾಜ್ ಸರ್ ಅಂತ. ವೆರಿ ವೆರಿ ಲೈಕ್ ನಮ್ ಕೈ ಹಿಡಿದು ನಡೆಸಿದಾರೆ ಅಂತ ಹೇಳ್ಬೋದು ಅವರು. ಎವ್ರಿ ಮೂಮೆಂಟ್ ಮೇನ್ಸ್ ಹೆಂಗೆ ನಮ್ಗೆ ಇಂಟ್ರೊಡಕ್ಷನ್ ಅಂತ ಹಿಡಿದು ಕನ್ಕ್ಲೂಷನ್ ವರ್ಗು, ಯಾವ ಡೇಟ್ ಹಾಕ್ಬೇಕು, ಯಾವ ತರ ನಾವು ಆನ್ಸರ್ ಬರೀಬೇಕು, ಯಾವ ತರ ಪ್ರೆಸೆಂಟೇಶನ್ ಮಾಡ್ಬೇಕು, ಇವನ್ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋದಾಗಿರ್ಬೋದು, ಯಾವ ತರ ನಾವು ಅಪ್ರೋಚ್ ಮಾಡ್ಬೇಕು ಒಂದು ಯಾವುದೇ ಒಂದು ಕ್ವಶನ್ಗೆ, ಅನ್ನೊಂದು ಕ್ವಶನ್ಗೆ, ಈ ತರ ನಮ್ ಸರ್ ತುಂಬಾ ಡೀಟೇಲ್ ಆಗಿ ಹೇಳಿದ್ರು ಮೇನ್ಸ್. ಸೊ ಆ ಮೇನ್ಸ್ ಅನ್ಫಾರ್ಚುನೇಟ್ಲಿ ವಿ ಅಂಡ್ ಸರ್ ಟುಕ್ ಅಪಾರ್ಟ್. ಅವ್ರ ಸರ್ ಬೇರೆ ಕಡೆ ಹೋದ್ರು, ನಮ್ಗೆ ಮತ್ತೆ ಮೆಂಟರ್ ಇಲ್ಲದಂಗಾಯ್ತು. ಸೊ ನಾವು ಹೊಸ ಮೆಂಟರ್ ಸಿಗಲ್ಲ, ಆ ತರ ಮೆಂಟರ್ ಇರೋರು. ಆ ಬಾಂಡ್ ಹೋಯ್ತು. ಅಂಡ್ ದೆನ್ ವಿ ವೆಂಟ್ ಫಾರ್ ದ ಮೇನ್ಸ್ ವಿತ್ ಸ್ಟ್ರಾಟಜಿ ವಾಟ್ ವಿ ಹ್ಯಾವ್ ಮೇಡ್ ಇನ್ ದ ಲಾಸ್ಟ್ 1 year. But due to optional and other scores, our main score was not so great. Still I had gone to the interview that time. just ಸ್ವಲ್ಪ ಮಾರ್ಜಿನ್ ಇಂದ ನಾನು ಇಂಟರ್ವ್ಯೂ ಹೋಗಿದ್ದೆ. ಇಂಟರ್ವ್ಯೂ ಹೋದ ತಕ್ಷಣನೇ ಫಸ್ಟ್ ಟೈಮ್ ಇಂಟರ್ವ್ಯೂ, ಇಟ್ ವಾಸ್ ವೆರಿ ವೆರಿ ಸ್ಪೆಷಲ್ ಫೀಲಿಂಗ್. ಬಟ್ ಆ ಸಲ ಇಂಟರ್ವ್ಯೂ ನಂದು ಫಸ್ಟ್ ವೀಕಲ್ಲೇ ಇತ್ತು. ಸೊ ಇಟ್ ವಾಸ್ ವೆರಿ ವೆರಿ ಏನಂದ್ರೆ ಫುಲ್ಲಿ ಪ್ರೆಷರೈಸಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ UPSC ಇಂಟರ್ವ್ಯೂ, ಫಸ್ಟ್ ವೀಕಲ್ಲೇ ಮಾರ್ಕ್ಸ್ ಕೊಡಕ್ ಆಗಲ್ಲ. ಮಾರ್ಕ್ಸ್ ಜಾಸ್ತಿ ಆದ್ರೆ ನಾನು 3 ಮಾರ್ಕ್ ಕೊಟ್ಟಿದ್ದೆ ಅವಾಗ, ಜಾಸ್ತಿ ಡಿಸ್ಕಸ್ ಮಾಡಿಲ್ಲ, ಕರೆಂಟ್ ಅಫೇರ್ಸ್ ಓದಿಲ್ಲ. ಸೊ somehow I went in and I gave the interview. ಓಕೆ ಅನ್ಸಿತ್ ನನ್ಗೆ, ಬಂದೆ. ಮತ್ತೆ ನಂಗೆ ಗೊತ್ತಿತ್ತು ಈ ಸತಿ ಮೇನ್ಸ್ ಅಲ್ಲಿ ಅಷ್ಟೊಂದೇನು ಜಾಸ್ತಿ ಫುಲ್ ಮಾಡಕ್ ಆಗಿಲ್ಲ ಅಂತೇಳಿ. ಅಗೇನ್ ವಿ ವೆಂಟ್ ಫಾರ್ ದ ಪ್ರಿಲಿಮ್ಸ್. ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಕ್ಲಿಯರ್ that year. First interview ಬಂದ್ವಿ, and we knew how the prelims would work, like so we went on for the prelims and again we did it. But next year ಏನಾಯ್ತಂದ್ರೆ ಸ್ವಲ್ಪ ಸ್ಟ್ರಾಟಜಿ ಚೇಂಜ್ ಮಾಡ್ಕೊಂಡ್ವಿ ನಾವು ಮೇನ್ಸ್ ಅಲ್ಲಿ. ಸ್ವಲ್ಪ ಸ್ಟ್ರಾಟಜಿ ಚೇಂಜ್ ಹೆಂಗಪ್ಪ ಅಂತಂದ್ರೆ, GS ಅಲ್ಲಿ ನಮ್ಗೆ ಜಾಸ್ತಿ ಬರೆಯಕ್ ಆಗ್ತಾ ಇರ್ಲಿಲ್ಲ. ವ್ಯಾಲ್ಯೂ ಎಡಿಷನ್ ಆಗಿರ್ಬೋದು ಅಥವಾ ಕಂಟೆಂಟ್ ಇನ್ನು ಹೆಂಗ್ ಫುಲ್ ಮಾಡ್ಬೇಕು ಮೇಲೆ ಟಾಪರ್ಸ್ ಎಲ್ಲ ನಾವು ನೋಡ್ಕೊಂಡು ವಿ ಹ್ಯಾವ್ ಮೇಡ್ ಎ ಗ್ರೂಪ್. ನಮ್ ಸಂದೀಪ್ ಅವ್ರು ಹೇಳಿದಂಗೆ ಒಂದು ಒಳ್ಳೆ ಗ್ರೂಪ್ ಮಾಡಿದ್ವಿ ನಾವು. ಡಿಸ್ಕಸ್ ಮಾಡೋದಾಗಿರ್ಬೋದು, ಯಾವ ತರ ಬರಿಬಹುದು, ಹೆಂಗ್ ಮಾಡ್ತಿದ್ವಿ ಅಂದ್ರೆ ನಾವು ವಿ ವುಡ್ ಟೇಕ್ ಆಲ್ ದ ಮೆಂಬರ್ಸ್, ಎಲ್ಲರೂ 4 ಜನ ಕುಂತು, ನೀನೇನ್ ಬರ್ದೆ ಇಂಟ್ರೊಡಕ್ಷನ್, ನೀನೇನ್ ಇಂಟ್ರೊಡಕ್ಷನ್ ಬರ್ದಿಯಾ, ನೀನೇನ್ ಬರ್ತಿದ್ಯಾ, ವಿಚ್ ಒನ್ ಈಸ್ ದ ಮೋಸ್ಟ್ ಸೂಟೇಬಲ್ ಒನ್, which one is the most best one. We would ask ChatGPT also, give your introduction, what is your introduction. So ಆ ತರ ನಾವು ಡಿಸ್ಕಸ್ ಮಾಡ್ತಿದ್ವಿ. ಅದಾದ್ಮೇಲೆ ನಾವು ಏನಾದ್ರು ವ್ಯಾಲ್ಯೂ ಆಡ್ ಮಾಡ್ಬೋದಾ, ಟಾಪರ್ಸ್ ಏನ್ ಮಾಡ್ತಿದ್ರು, ಇವ್ರೊಂದು ಟಾಪರ್, ನೀವೊಂದು ಟಾಪರ್ ಫಾಲೋ ಮಾಡಿ, ನೀವೊಂದು ಟಾಪರ್ ಫಾಲೋ ಮಾಡಿ ನೀವು. ಸೊ ಹೌ ವುಡ್ ದಿಸ್ ಟಾಪರ್ ರೈಟ್ ದಿಸ್ ಕ್ವಶನ್. ಸೊ ಈ ತರ ನಾವು ತುಂಬಾ ಮೈನ್ಯೂಟ್ ಆಗಿ ವರ್ಕ್ ಮಾಡಿದ್ವಿ ಅಂತ ಹೇಳ್ಬೋದು. ನಾವು ಸಂದೀಪ್ ಅವರು, ಬಸವರಾಜ್ ಅವರು, ಮತ್ತೆ ಇನ್ನೊಬ್ರು ಅಶ್ವಥ್ ಅಂತಿದ್ರು, ಅವ್ರು ಇಲ್ಲಿಲ್ಲ, ಡೆಫಿನೆಟ್ಲಿ ವಿಲ್ ಕಮ್. ಅಂಡ್ ಆ ತರ ನಾವು ತುಂಬಾ ಡಿಸ್ಕಸ್ ಮಾಡ್ತಿದ್ವಿ. ದ ಡಿಸ್ಕಷನ್ ವಿಚ್ ವಿ ಡಿಡ್ ಈಸ್ ವೆರಿ ವೆರಿ ಫ್ರೂಟ್ಫುಲ್ ಅಂತ ಹೇಳ್ಬೋದು. ಅದಾದ್ಮೇಲೆ ಇಂಟರ್ವ್ಯೂ ಕೊಟ್ವಿ. ಈ ಸಲ ಬೈ ಗಾಡ್ಸ್ ಗ್ರೇಸ್ ಐ ಹ್ಯಾವ್ ಕ್ಲಿಯರ್ಡ್ ಅಂತ ಹೇಳ್ಬೋದು. ಅಂಡ್ ಡೆಫಿನೆಟ್ಲಿ ನಾನೇನ್ ಹೇಳ್ತೀನಿ ಅಂದ್ರೆ, ಐ ಹ್ಯಾವ್ ಓನ್ಲಿ 3 ಮೆಸೇಜಸ್ ಫಾರ್ ಯು. UPSC ಜರ್ನಿ ಅಷ್ಟು ಈಸಿಯಾಗಿ ಅಷ್ಟು ಬೇಗ ಮುಗಿಯಲ್ಲ. Because whatever we have started, we need some guidance. Without proper guidance, so we will be lost in somewhere. Even though we have a high energy, nandu ಮೊದಲಿಂದನೂ high energy ಇತ್ತು, but with not proper guidance ಅಂತ ಹೇಳ್ಬೋದು. ಅದಕ್ಕೆ ನಾನು ಹೇಳ್ತೀನಿ ಅಂದ್ರೆ, find a good mentor and also find a good friends group, because ಈ ಜರ್ನಿ ತುಂಬಾ ಲಾಂಗ್ ಆಗ್ತಿದೆ. and also ನಿಮ್ಗೆ ಮೆಂಟಲಿ ಅಂಡ್ ಆಲ್ಸೋ ಯಾವ ತರ ಇಂಪ್ರೂವ್ ಮಾಡ್ಬೇಕು, ಯಾವ ತರ ಸಸ್ಟೈನ್ ಆಗ್ಬೇಕು ಇದರಲ್ಲಿ ಅಂತೇಳಿ ಓನ್ಲಿ ಮೆಂಟರ್ ಅಂಡ್ ಫ್ರೆಂಡ್ಸ್ ಕ್ಯಾನ್ ಗೈಡ್ ಯು. ದಟ್ಸ್ ವೈ ಐ ವಾಂಟ್ ಯು ಟು ಫೈಂಡ್ ಎ ಗುಡ್ ಮೆಂಟರ್. ವಿನಾಯಕ್ ಅವರು ನಾವು ತುಂಬಾ 3 ವರ್ಷದಿಂದ ನಾವು ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ವಿ. ಈ ವುಡ್ ಆಲ್ಸೋ ಹೆಲ್ಪ್ ಮೀ ಇನ್ ವೇರಿಯಸ್ ಥಿಂಗ್ಸ್, ಇಂಟರ್ವ್ಯೂ ಆಗಿರ್ಬೋದು, ಅಂಡ್ ಆಲ್ಸೋ ಯಾವ್ದೇ ತರ ಇರಲಿ, ಮೆಂಟಲಿ ಆಲ್ಸೋ ವಿ ಆರ್ ವೆರಿ ವೆರಿ ಗುಡ್ ಫ್ರೆಂಡ್ಸ್. ಈ ತರ ಹಿಂಗ್ ಪ್ರಾಬ್ಲಮ್ ಆಗ್ತಿದೆ, ಹೆಂಗ್ ಮಾಡ್ಬೇಕು, ಇದಕ್ಕೆ ಯಾವ ತರ ಅಪ್ರೋಚ್ ಮಾಡ್ಬೇಕು ಅಂತ ನಾನು ವಿನಾಯಕ್ ಫೋನ್ ಮಾಡ್ತಿದ್ದೆ, ಅವರು ನಮಗ್ ಫೋನ್ ಮಾಡ್ತಿದ್ರು. ಇಟ್ ವಾಸ್ ಎ ವೆರಿ ವೆರಿ ವಂಡರ್ಫುಲ್ ಜರ್ನಿ ಅಂತ ಹೇಳ್ಬೋದು. ಪರ್ಸನಲಿ ಐ ಥ್ಯಾಂಕ್ ಯು ವಿನಾಯಕ್, ಥ್ಯಾಂಕ್ ಯು ಸೋ ಮಚ್. Not just a mentor, a friend also, and a very good friend, dear friend of me. And secondly, my second message to you is strategy making. ಯಾವ ತರ ಇರ್ಬೇಕಂದ್ರೆ,
there are various small minute things in the UPSC journey. Answer writing ಆಗಿರ್ಬೋದು, prelim strategy ಆಗಿರ್ಬೋದು. You find the very minute things and try to make them correct. Like I said, just a minute before, we would discuss upon introductions also. Introduction ಯಾವ ತರ ಬರಿಬೋದು ಆ questions ಅಂತ. This is a very minute thing. Most of us would just go and write a definition or a data or something else, but we would discuss upon that and we would think on them. What can we make better in them? ಈ ತರ UPSC ತುಂಬಾ ಸ್ಮಾಲ್ ಥಿಂಗ್ಸ್ ಇದೆ. ಸೊ ಅದೇನು ಹೇಳ್ತಾರಲ್ಲ, ಹನಿ ಹನಿ ಗೂಡಿದರೆ ಹಳ್ಳ ಅಂತೇಳಿ, ಆ ತರ UPSC ಈ ಎಕ್ಸಾಮ್ ಅಲ್ಲಿ ಏನಿದೆಯಲ್ಲ, ಯು ಹ್ಯಾವ್ ಟು ಫೈಂಡ್ ಸೋ ಮೆನಿ ಮೈನ್ಯೂಟ್ ಥಿಂಗ್ಸ್ ಅಂಡ್ ಟ್ರೈ ಟು ಇಂಪ್ರೂವ್ ದೆಮ್. ದೆನ್ ಓನ್ಲಿ ವಿ ಕ್ಯಾನ್ ಮೇಕ್ ಇಟ್ ಟು ದ ಫೈನಲ್ ಲಿಸ್ಟ್ ಅಂತ. ಅಂಡ್ ಒನ್ ಲಾಸ್ಟ್ ಥಿಂಗ್, ನಮ್ಮ ಫ್ರೆಂಡ್ಸ್ ಕೂಡ ಹೇಳಿದ್ರು, ಮೆಂಟಲ್ ಹೆಲ್ತ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ತುಂಬಾ ಕಡೆ ನಾವು ಸೋಲ್ತೀವಿ, ತುಂಬಾ ಕಡೆ ನಾವು ಲೋನ್ಲಿನೆಸ್ ಇರುತ್ತೆ, ಮನೇಲಿ ಏನೋ ಪ್ರಾಬ್ಲಮ್ಸ್ ಇರ್ತವೆ, ಮನೇಲಿ ಸಪೋರ್ಟ್ ಮಾಡ್ತಾರೆ. ಮೆನಿ ಟೈಮ್ಸ್ ಐ ನ್ಯೂ ಮೈ ಪೇರೆಂಟ್ಸ್ ವುಡ್ ಸಪೋರ್ಟ್, ಬಟ್ ದೇ ಹ್ಯಾವ್ ಎ ಡೀಪ್ ಡೌನ್ ಫಿಯರ್. ಇದಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾನ ಹುಡುಗ, ಮುಂದೆ ಹೆಂಗೆ, ಅವ್ರು ನಿಮ್ ಕಡೆ ತೋರ್ಸ್ಕೊಳಲ್ಲ. ಬಟ್ ದೇ ನೋ ದಿಸ್ ಇಸ್ ಟೇಕಿಂಗ್ ಲಾಟ್ ಆಫ್ ಟೈಮ್ ಅಂಡ್ ದಿಸ್ ಇಸ್ ಟೇಕಿಂಗ್ ಲಾಟ್ ಆಫ್ ಥಿಂಗ್ಸ್ ಔಟ್ ಆಫ್ ಯುವರ್ ಲೈಫ್. ಯು ಹ್ಯಾವ್ ಸ್ಯಾಕ್ರಿಫೈಸ್ಡ್ ಸೋ ಮೆನಿ ಏನಂತಾರೆ ಜಾಬ್ಸ್ ಆಗಿರ್ಬೋದು, ಅಥವಾ ಸೋ ಮೆನಿ ಅಪಾರ್ಚುನಿಟೀಸ್ ಆಗಿರ್ಬೋದು, ಸೋ ಮೆನಿ ಸೋಷಿಯಲ್ ಇವೆಂಟ್ಸ್, ಸೋ ಮೆನಿ ಲೈಫ್ ಅಲ್ಲಿ ತುಂಬಾ ಥಿಂಗ್ ಮಿಸ್ ಮಾಡ್ಕೋತೀವಿ ನಾವು. ಒನ್ಸ್ ವಿ ಆರ್ ಇನ್ ಟು ದಿಸ್ ಜರ್ನಿ, I don't know what lot of sacrifices I have done. Maybe you must also do to get that, UPSC ಕಾನ್ಸಂಟ್ರೇಷನ್ ಬರಕಾಗಿರ್ಬೋದು. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಮೆಂಟಲ್ ವೆಲ್ ಬೀಯಿಂಗ್ ಅನ್ನು ನೀವು ತುಂಬಾ ಕೇರ್ಫುಲ್ ಆಗಿ ಕ್ಯಾರಿ ಮಾಡ್ಬೇಕಾಗುತ್ತೆ ವಿತ್ ದ ರೈಟ್ ಪೀಪಲ್ ಅರೌಂಡ್ ಯು. ಅಂಡ್ ಆಲ್ಸೋ ಯು ಅಶ್ಯೂರ್ ಯುವರ್ ಫ್ಯಾಮಿಲಿ ಸಪೋರ್ಟ್ ಮಾಡುತ್ತೆ, ಬಟ್ ಯು ಹ್ಯಾವ್ ಟು ಅಶ್ಯೂರ್ ಯುವರ್ ಫ್ಯಾಮಿಲಿ ದಟ್ ಐ ಆಮ್ ಡೂಯಿಂಗ್ ದ ರೈಟ್ ಥಿಂಗ್ ಅಂಡ್ ಐ ವಾಂಟ್ ಯು ಟು ಡೂ ದ ರೈಟ್ ಥಿಂಗ್ ಆಲ್ಸೋ. ಅಂಡ್ ಆಲ್ಸೋ ಕೀಪ್ ಇನ್ ಟಚ್ ವಿತ್ ಯುವರ್ ಮೆಂಟರ್, because they are the one, they will be seeing one level above from you. Your friends are different, but the mentors, they will be seeing one level above from you. They know what's going on with you. So I am very sure that Law Excellence has very good mentors and support. So that's my message to you all of. Thank you.